ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಶ್ವದ ಮುಂದೆ ಪಾಕಿಸ್ತಾನ ಮತ್ತೆ ಬೆತ್ತಲಾಗಿದೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕನಿಗೆ ಇದೆಂತಹ ಮರ್ಯಾದೆ, ಅಂತಿಂತ ಮರ್ಯಾದೆ ಅಲ್ಲ, ಇದು ರಾಜ ಮರ್ಯಾದೆ. ಇದು ಅಂದರೆ ಪಾಕ್ನ ಕುತಂತ್ರಿ, ನರಿಬುದ್ಧಿ, ನೀಚ ಬುದ್ಧಿ ಏನೆಲ್ಲ ನಾವು ತೆಗಳ್ತೇವಲ್ಲ, ಅದೆಲ್ಲದಕ್ಕೂ ಕೂಡ ಮತ್ತೊಂದು ಸಾಕ್ಷಿ ಲಭ್ಯ ಆಗಿದೆ. ನೋಡಿ, ಉಗ್ರರ ಪ್ರಯೋಗ ಶಾಲೆರಿ, ಅದು ಅವರೇ ಹುಟ್ಟಿಸೋದಿಲ್ಲ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ಗೆ ಹೂಮಳೆ ಸ್ವಾಗತವನ್ನ ಕೋರಿದ್ದಾರೆ. 26 ಜನರ ರಕ್ತ ಹರಿಸಿದವನು ಸೈಫುಲ್ಲಾ ಕಸೂರಿಗೆ ಹೂವನ್ನ ಎರಚಿ ಸ್ವಾಗತ ಕೋರಿದ್ದಾರೆ ಬೆಂಬಲಿಗರು. ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಇವನು ಸೈಫುಲ್ಲಾ ಕಸೂರಿ. ಇವನಿಗೆ ರಾಜಮರ್ಯಾದೆ AK-47, M14 ಕಾರ್ಬನ್ ಬಂದೂಕುದಾರಿಗಳ ಬಿಗಿ ಭದ್ರತೆ ಬೇರೆ. ಲಷ್ಕರ್ ಉಗ್ರನಿಗೆ ಅತ್ಯಾಧುನಿಕ ಗನ್ಗಳು ಹಾಗಾದ್ರೆ ಸಿಕ್ಕಿದ ಹೇಗೆ? ಪಾಕ್ ಉಗ್ರರನ್ನ ಸಾಕ್ತಿರುವ ಬಗ್ಗೆ ಇದಕ್ಕಿಂತ ಸಾಕ್ಷಿ ಬೇಕಾ? ಹಾಗಾದ್ರೆ ನೋಡ್ತಾ ಇದ್ದೀವಿ, ಟೋಪಿ ಹಾಕೊಂಡಿದ್ದಾನಲ್ಲ ಅವನೇ ಸೈಫುಲ್ಲಾ ಕಸೂರಿ. ಲಷ್ಕರ್ ಎ ತೊಯ್ಬಾದ ಸಂಘಟಕ ಅವನು. ನೋಡಿ ರಾಜಮರ್ಯಾದೆ ಹೆಂಗೆ ಕೊಡ್ತಾ ಇದ್ದಾರೆ. ಅವ್ನಿಗೆ ಭಾರಿ ಬಿಗಿ ಭದ್ರತೆ, AK-47, M14 ಗನ್ನು ಬಂದೂಕುದಾರಿಗಳಿಂದ ರಾಜಮರ್ಯಾದೆ, ಹೂಮಳೆ, ಇದೆಲ್ಲವೂ ಎಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಒನ್ ಆ್ಯಂಡ್ ಓನ್ಲಿ ಪಾಕಿಸ್ತಾನದಲ್ಲಿ ಮಾತ್ರ. ಮೊನ್ನೆ ಒಂದು ರ್ಯಾಲಿಯನ್ನು ಮಾಡಿದ್ರು. ಆ ರ್ಯಾಲಿಯಲ್ಲಿ ಕೂಡ ಈತ ಭಾಗಿಯಾಗಿದ್ದ. ಮುಸ್ಲಿಂ ಲೀಗ್ ಅನ್ನುವಂಥ ಒಂದು ಪಾರ್ಟಿ ಆಯೋಜನೆ ಮಾಡಿತ್ತು. ಆ ಕಾರ್ಯಕ್ರಮದಲ್ಲಿ ಹಫೀಜ್ ಸಯೀದ್ನ ಮಗ ಇವರೆಲ್ಲ ಸೇರಿಕೊಂಡು ಭಾಗಿಯಾಗಿದ್ದರು. ಅಂದರೆ ಪಾಕಿಸ್ತಾನದ ಸರ್ಕಾರ ಅಥವಾ ಅಲ್ಲಿನ ಮಿಲಿಟರಿ ಹೇಗೆ ಇವ್ರನ್ನ ಸಾಗ್ತಾ ಇದೆ, ಹೇಗೆ ಅವ್ರಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಿದೆ ಅನ್ನೋದಕ್ಕೆ ಒಂದೊಂದೇ ವಿಡಿಯೋ ತುಣುಕುಗಳು ವೈರಲ್ ಆಗ್ತಾ ಇದ್ದಾವೆ. ಅವತ್ತು ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮಾಡಿದಾಗ ಅಲ್ಲಿ ಎಷ್ಟೋ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಲಾಯಿತು. ಹಫೀಜ್ ಸಯೀದ್ ಕುಟುಂಬ ಸತ್ತೋದ್ರು. ಆ ಉಗ್ರರ ಕುಟುಂಬಗಳಿಗೆ ಅಲ್ಲಿನ ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡಿತು, ಕೋಟಿ ಕೋಟಿ. ಅದಾದಮೇಲೆ ಅಲ್ಲಿನ ಉಗ್ರರೇನು ಸತ್ತು ಹೋಗಿದ್ರು ಅವರ ಅಂತ್ಯ ಸಂಸ್ಕಾರದಲ್ಲಿನ ಮಿಲಿಟರಿಗಳು ಭಾಗಿಯಾಗ್ತಾರೆ. ಮತ್ತು ಸಚಿವರು ಹೋಗಿ ಅವ್ರಿಗೆ ಸಾಂತ್ವನ ಹೇಳ್ತಾರೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಮನಸ್ಥಿತಿ ಗೊತ್ತಾಗ್ತಾ ಇದೆ. ಉಗ್ರರ ತವರೂರು ಮತ್ತು ಪಾಕಿಸ್ತಾನ ಭಯೋತ್ಪಾದನೆ ಮತ್ತು ಭಯೋತ್ಪಾದಕರ ಪ್ರಯೋಗ ಶಾಲೆ ಅನ್ನೋದು ಈಗ ಸೈಫುಲ್ಲಾ ಕಸೂರಿಯ ಈ ವಿಡಿಯೋ ನೋಡಿದರೆ ನಮಗೆ ಗೊತ್ತಾಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಇವನು ಸೈಫುಲ್ಲಾ ಕಸೂರಿ. ಭಾರತದ ಮೇಲೆ ಇವನು ಹಾಗೆ ಸಾಧಿಸ್ತಾನ ಅಂತ ಹೇಳಿದ್ರೆ ಬರೀ ಪ್ರಚೋದನಕಾರಿ ಭಾಷಣಗಳನ್ನು ಮಾಡೋದು, ಅಮಾಯಕ ಯುವಕರನ್ನ ತಂದು ಬ್ರೈನ್ ವಾಶ್ ಮಾಡಿ ಭಯೋತ್ಪಾದನೆಗೆ ಅವ್ರನ್ನ ಬಳಸಿಕೊಳ್ಳೋದು, ಜೊತೆಗೆ ಈ ದಾಳಿಗಳನ್ನು ಹಿಂದೆಯಿಂದ ಮಾಡಿಸೋದು. ಹಾಗಾಗಿನೇ ಈಗ ಅಂತಹ ಭಯೋತ್ಪಾದಕರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇರೋದು ಪಾಕಿಸ್ತಾನ ಸರ್ಕಾರ ಮತ್ತು ಅಲ್ಲಿನ ಮಿಲಿಟರಿ.